ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ನಾನು ನಿಮ್ಮ ಮೇಘ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಸಿಂಪಲಾಗಿ ಟೇಸ್ಟಿಯಾಗಿ ಯಾವ ಥರ ಟೊಮೊಟೊ ಬಾತ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಕುಕ್ಕರ್ ಇಟ್ಬಿಟ್ಟು ಅಲ್ಲಿಗೆ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಕಡಲೆಬೇಳೆ, ಮೇನ್ ಡಿಶ್ಶೇ ಕೂಡ ನಾನು ಫಸ್ಟಾಗಿ ಮರೆತುಬಿಡ್ತಿದ್ದೀನಿ. ಟೋಟಲ್ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಈರುಳ್ಳಿನ ಎಷ್ಟೇ ದಪ್ಪದಾಗಿ ಕಟ್ ಮಾಡಿದ್ರೂ ಕೂಡ ನಾವು ಎಣ್ಣೆಗೆ ಹಾಕಿದಾಗ ಅದನ್ನು ಫ್ರೈ ಮಾಡಿದಾಗ ಅದು ಉದುದ್ರಾಗಿ ಯಾವ ಥರ ಬಿಟ್ಕೊಳ್ತಿದೆ ನೋಡ್ತಾ ಇರ್ಬೋದು. ಇದಕ್ಕೆ ಇವಾಗ ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ. ನಾನು ಒಂದೊಂದು ಸಲ ಈ ಥರನೂ ಮಾಡ್ತೀನಿ. ಬೇಗ ಆಗಬೇಕು ಅಂದರೆ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಆನಂತರ ಹಾಕ್ತೀನಿ. ಬಟ್ ಇವಾಗ ನನಗೆ ಟೈಮ್ ಇಲ್ಲ, ಬ್ಯುಸಿ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳು ಬರುತ್ತಲ್ಲ ಅದು ಹಾಕ್ತಾಯಿದ್ದೀನಿ. ಏಕೆಂದರೆ ಟೇಸ್ಟ್ ಕೂಡ ಕೊಡುತ್ತೆ ಇದು ತುಂಬ ಚೆನ್ನಾಗಿ. ಅದಕ್ಕೆ ಇವಾಗ ಇಷ್ಟನ್ನು ಫ್ರೈ ಮಾಡ್ತಾಯಿದ್ದೀನಿ. ನಾನು ವೀಡಿಯೋ ಗ್ಯಾಪ್ ಕೊಟ್ಬಿಟ್ಟಿದ್ದೆ. ಇನ್ಮೇಲೆ ಡೈಲಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡದೇ ಹೋದರೂ ಪರವಾಗಿಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ. ಇವಾಗ ಲಾಸ್ಟ್ಗೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಬಾತ್ಗೆ ಈ ಕಡಲೆ ಬೀಜ ಹಾಕಿದ್ರೆ ಮಧ್ಯ ಕ್ರಿಸ್ಪಿಯಾಗಿ ಸಿಗುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡಬೇಕಾದ್ರೆ ಕಡಲೆ ಬೀಜ ಹಾಕಿ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಹಾಕ್ತಾರೆ, ಇದೇನು ಹೊಸದಲ್ಲ. ಬಟ್ ವ್ಲಾಗ್ ಅಂದಮೇಲೆ ನಮ್ಮ ಡೈಲಿ ದಿನಚರಿ ಯಾವ ಥರ ಇರುತ್ತೆ ಅಂತ ನಾವು ಅದನ್ನು ವಿಡಿಯೋ ಮುಖಾಂತರ ತೋರಿಸ್ಕೊಳ್ಳೋದಲ್ವ. ಸೊ ಹಾಗಾಗಿ ನಾನು ಕೂಡ ಈ ಥರ ವ್ಲಾಗ್ ಮಾಡ್ತಿದ್ದೀನಿ. ಲಾಸ್ಟ್ಗೆ ಇವಾಗ ಎಲ್ಲ ಫ್ರೈ ಆಗಿದೆ, ಟೊಮೊಟೊನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟೊಮೊಟೊನ ಹಾಕಿದ್ಮೇಲೆ ಅಲ್ಲಿ ಒಂದು 5 ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡಬೇಕು. ಏಕೆಂದರೆ ಟೊಮೊಟೊ ಅದು ಸಾಫ್ಟಾಗೇ ಇರುತ್ತೆ, ಬಟ್ ಅದು ನೀರಿನಂಶ ಎಲ್ಲ ಒಗ್ಗರಣೆಗೆ ಮಿಕ್ಸ್ ಆಗಬೇಕಲ್ಲ. ಸೊ ಅದೊಂಥರ ಗೊಜ್ಜು ಥರ ಫೀಲ್ ಕೊಡುತ್ತೆ. ಆ ಥರ ಆದಮೇಲೆ ನಾವು ಆಮೇಲೆ ಅದಕ್ಕೆ ರೈಸ್ ಹಾಕಬೇಕು. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆನಂತರ ನಾನು ಬಾತ್ ಪೌಡರ್ ಆಲ್ಮೋಸ್ಟ್ ನಾನು ಮನೇಲಿ ಮಾಡಿಟ್ಕೊಳ್ಳಲ್ಲ, ಶಾಪಲ್ಲೇ ತರೋದು. ಅದನ್ನು 1 ಸ್ಪೂನ್ ಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ಮಾಡ್ಕೊಳ್ಳೋಕ್ಕೆ ಎಲ್ಲಿ ನನಗೆ ಟೈಮೇ ಇಲ್ಲ, ಫಸ್ಟ್ ಆಫ್ ಆಗಿ ಹೇಳ್ಬೇಕಂದ್ರೆ. ಅದಕ್ಕೆ ನಾನು ಸುಮ್ಮನೆ ಮಾಡೋ ಬದಲು ರೆಡಿ ಸಿಗುತ್ತಲ್ಲ, ಹೇಗಿದ್ರು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿ ನಾನು ರೆಡಿ ಇಟ್ಕೊಂಡಿದ್ದೆ. ಒಂದೊಂದು ಸಲ ಊರಿಂದ ನಮ್ಮಮ್ಮ ಕೊಟ್ಟು ಕಳಿಸ್ತಾರೆ, ಅದನ್ನೇ ಯೂಸ್ ಮಾಡ್ತೀನಿ. ಇವಾಗ ಅದು ಇದೆ, ಬಟ್ ಶಾಪಲ್ಲಿ ತಂದಿರೋದಿತ್ತಲ್ಲ, ಫಸ್ಟ್ ಇದನ್ನು ಖಾಲಿ ಮಾಡಿಬಿಡೋಣ. ಯಾವಾಗಲೂ ಮನೇಲಿ ರೆಡಿ ಮಾಡೋದು ತುಂಬ ದಿನಗಳು ಇಟ್ಕೋಬೋದು. ಸೊ ಅದಕ್ಕೆ ಇದನ್ನು ಖಾಲಿ ಮಾಡಿಬಿಡೋಣ, ಅದನ್ನು ಇಟ್ಕೊಳ್ಳೋಣ ಅಂತ ನಾನು ಫಸ್ಟ್ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ಫಸ್ಟೇ ನಾನು ಒಂದು 1/2 ಅವರ್ ಅಥವಾ 15 ಮಿನಿಟ್ಸ್ ಸಾಕು ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ನಾನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ಹಾಕಿ ಒಂದು 2 ಮಿನಿಟ್ಸ್ ಸಾಕು. ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಇದನ್ನು ಮಿಕ್ಸ್ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ, ಅಕ್ಕಿ ಎಲ್ಲ ಕುಕ್ಕರ್ ಕೆಳಗಡೆ ಅಂಟ್ಕೊಂಡು ಅದು ಅಲ್ಲಿಗೆ ಇದಾಗಿಬಿಡುತ್ತೆ. ಸೊ ಆ ಥರ ಏನು ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಈ ಥರ ಒಂದು 2 ಮಿನಿಟ್ಸ್ ಅಷ್ಟೇ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದು ಕೆಳಗಡೆ ತವ ಇಟ್ಬಿಟ್ರೆ ಅಲ್ಲಿಗೆ ಅದು ಸೀದ್ಕೊಳ್ಳುತ್ತಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಆ ಥರ ಏನು ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಇವಾಗ ನೋಡ್ತಾ ಇರ್ಬೋದು, ಅದಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಇವಾಗ 1 ಲೋಟ ನೀರು ಹಾಕಿದ್ದೀನಿ. ಆನಂತರ ನೋಡ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು ಆಲ್ಮೋಸ್ಟ್ 1 ಲೋಟದಲ್ಲಿ 1 ಲೋಟ ರೈಸಲ್ಲಿ ಮಾಡಿದ್ದೀನಿ. ಸೊ ನಾನೇನು ಪೇಸ್ಟ್ ಮಾಡ್ಕೊಂಡು ಹಾಕಿಲ್ವಲ್ಲ, ಅದರಿಂದ ನಾನು ಫಸ್ಟೇ 1 ಲೋಟ ನೀರು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಲೋಟ ಹಾಕಿ ಆಮೇಲೆ ಹಾಫ್ ಲೋಟ ಅಷ್ಟು ನೀರು ಹಾಕಿದ್ದೀನಿ. ಮೇಯ್ನಾಗಿ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮರ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಸಪ್ಪೆ ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ
ಉಪ್ಪು ಹಾಕಿದ್ದೀನಿ. ನಾನು ನೋಡಿ ಇವಾಗ ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದೇ ಎಡವಟ್ಟು ನಾನು ಮಾಡೋದು, ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಏನಾದರೂ ಒಂದು ಮರ್ತು ಬಿಡ್ತೀನಿ. ಸೊ ಇನ್ಮೇಲೆ ಮರೆಯಲ್ಲ. ಫಸ್ಟ್ ನೀಟಾಗಿ ಅದನ್ನೆಲ್ಲ ಯಾವ ಥರ ಮಾಡಬೇಕಂತ ಥಿಂಕ್ ಮಾಡಿಕೊಂಡು ಆಮೇಲೆ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಮಿಕ್ಸ್ ಮಾಡಿಕೊಂಡು ಆನಂತರ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಬಿಟ್ರೆ ಅಲ್ಲಿ ಚೆನ್ನಾಗಿರುತ್ತೆ. ಒಗ್ಗರಣೆ ಮತ್ತು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಲಾಸ್ಟಲ್ಲಿ ಹಾಕಿದ್ನಲ್ಲ ನಾನು, ಅದೆಲ್ಲ ಮಿಕ್ಸ್ ಆದ್ರೇ ತುಂಬ ಚೆನ್ನಾಗಿ ಬರೋದು. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಬಾತ್ ರೆಡಿಯಾಗಿದೆ. ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡ್ತಾ ಇರ್ಬೋದು, ಬಾತ್ ಅಂತೂ ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇದೆ ಅಂತ ಅಂದ್ಕೊಳ್ಳೋದಲ್ಲ, ಟೇಸ್ಟಿಯಾಗಿ ಇದ್ದೇ ಇರುತ್ತೆ. ಯಾಕೆ ಹೇಳಿ, ನಾನು ಮಾಡಿರೋದಲ್ವ ಅದಕ್ಕೆ. ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಿ ರೈಸ್ ಎಲ್ಲ ಏನಾಗಿದೆ ಅಂದರೆ ಉದುದ್ರಾಗಿ ಬಂದಿದೆ. ಅದೇ ಮೇಯ್ನಾಗಿ ನಾವು ಯಾವಾಗಲೂ ಬಾತ್ ಮಾಡಬೇಕು ಅಂದರೆ ಆ ಥರ ಮಾಡಬೇಕು, ಉದುದ್ರಾಗಿರಬೇಕು, ಮುದ್ದೆ ಥರ ಇರಬಾರ್ದು. ತಿಂಡಿ ಎಲ್ಲ ಆಯಿತು. ಇವಾಗ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋಣ ಅಂತ ಪಾತ್ರೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಂಗೆ ತಿಂಡಿ ಮಾಡಾಯ್ತಾ, ಮಧ್ಯಾಹ್ನ ಅಡುಗೆ ಆಯಿತಾ, ನೈಟ್ ಡಿನ್ನರ್ ಆಯಿತಾ, ಅಲ್ಲಲ್ಲಿ ಏನೇನು ಪಾತ್ರೆಗಳಿವೆ ನಾನು ಅಲ್ಲಲ್ಲೇ ವಾಶ್ ಮಾಡ್ಕೊಬಿಡ್ತೀನಿ. ಜಾಸ್ತಿ ಒಟ್ಟಿಗೆ ಇಟ್ಕೊಂಡು ಲಾಸ್ಟಲ್ಲಿ ವಾಶ್ ಮಾಡ್ಕೊಳ್ಳೋದು ಅದೆಲ್ಲ ನಾನು ಮಾಡಲ್ಲಪ್ಪ. ಯಾವಾಗ ಎಷ್ಟೆಷ್ಟು ಪಾತ್ರೆ ಇರುತ್ತೆ ಅಲ್ಲಲ್ಲೇ, ಎರಡೇ ಇರಲಿ ಅದು ಅಲ್ಲೇ ಮುಗಿಸ್ಬಿಡಬೇಕು. ಆ ಥರ ನಾನು ಮೊದಲಿಂದನೂ ಅಷ್ಟೇ. ನನಗೆ ಕ್ಲೀನ್ನೆಸ್ ಅಂದರೆ ತುಂಬಾ ಇಷ್ಟ. ಮನೇನ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಅಂತ. ಅದಕ್ಕೆ ನಾನು ಟೀ ಕಾಫಿ ಏನಾದರೂ ಇಟ್ಟರು ಅಷ್ಟೇ, ನಾನು ಇಟ್ಟಾಯ್ತಾ ಅಲ್ಲೇ ಆ ಪಾತ್ರೆ ವಾಶ್ ಮಾಡಾಯಿತು. ನಮ್ಮದು ಟೀ ಆಯಿತಾ ಆ ಲೋಟನೂ ಅಲ್ಲೇ ವಾಶ್ ಮಾಡಾಯಿತು. ಆ ಥರ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮಿಸ್ ಮಾಡಬೇಡಿ. ಇದೇ ಥರ ಇನ್ನು ವೆರೈಟಿ ವಿಡಿಯೋಗಳು ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.